ಬೆಳಗಾವಿ ಚಳಿಗಾಲದ ಅಧಿವೇಶನ ಮುಂದೂಡಿಕೆಯಾಗಿದ್ದು ಸೋಮವಾರಕ್ಕೆ ವಿಧಾನಸಭೆ ವಿಧಾನ ಪರಿಷತ್ನ ಅಧಿವೇಶನ ಮುಂದೂಡಿಕೆಯಾಗಿದೆ. ದೆಹಲಿಯಲ್ಲಿ ವೋಟ್ ಚೋರಿ ವಿರುದ್ಧ ಹೋರಾಟವನ್ನ ಮಾಡುವ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನವನ್ನ ಇದೀಗ ಪೋಸ್ಟ್ಪೋನ್ ಮಾಡಲಾಗಿದೆ. ಸೋಮವಾರಕ್ಕೆ ವಿಧಾನಸಭೆ ವಿಧಾನ ಪರಿಷತ್ನ ಸಭೆಯನ್ನ ಅಂದ್ರೆ ಅಧಿವೇಶನವನ್ನ ಮುಂದೂಡಿಕೆ ಮಾಡಲಾಗಿರೋದು. ನಾನು ಸಿಎಂ ನಾಳೆ ದೆಹಲಿಗೆ ಹೋಗ್ತಾ ಇದ್ದೇವೆ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ವೋಟ್ ಚೋರಿ ಹೋರಾಟದಲ್ಲಿ ಭಾಗಿಯಾಗಲು ಪ್ರಯಾಣವನ್ನ ಮಾಡ್ತಾ ಇದ್ದೇವೆ. ನಿನ್ನೆ ಡಿನ್ನರ್ ಮೀಟಿಂಗ್ನಲ್ಲಿ ಶಕ್ತಿ ಪ್ರದರ್ಶನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ನನ್ನ ಹಿಂದೆ ದೆಹಲಿಗೆ ಯಾರೂ ಬರೋದು ಬೇಡ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್. ನನಗೆ ಯಾವ ಶಕ್ತಿ ಪ್ರದರ್ಶನವೂ ಬೇಡ. ಡಿಸಿಎಂ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ನೋಟಿಸ್ ಕೊಡ್ತೀರಾ ಅನ್ನುವಂತಹ ಪ್ರಶ್ನೆಗೂ ಕೂಡ ಇದೀಗ ಉತ್ತರಿಸಿರುವಂತಹ ಡಿಕೆ ಶಿವಕುಮಾರ್ ಅವರು ಆ ಸಂದರ್ಭದಲ್ಲಿ ಒಂದು ಮೌನಕ್ಕೆ ಜಾರಿದ್ದಾರೆ. ಉತ್ತರ ಕೊಡದೆ ಡಿಕೆಶಿ ಮೌನಕ್ಕೆ ಜಾರಿದ್ದಾರೆ. ಡಿಕೆಶಿ ಪ್ರಶ್ನೆಗೆ ಉತ್ತರಿಸದೆ ತೆರಳಿದ್ದಾರೆ. ವೋಟ್ ಚೋರಿ ಪ್ರತಿಭಟನೆಗಾಗಿ ಹೋಗ್ತಾ ಇದ್ದೇನೆ. ರಾಹುಲ್ ಗಾಂಧಿ ಕರ್ನಾಟಕದಿಂದ ವೋಟ್ ಚೋರಿ ಪ್ರತಿಭಟನೆ ಶುರು ಮಾಡಿದ್ರು ಅಂತ ಹೇಳಿದ್ರು. ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಹೇಳಿದ್ದಾರೆ ನೋಡೋಣ. Going for vote chori because Rahul Gandhi started in Karnataka. We started in 2023 itself. We found out Chelme. Myself, Surjewala and all our leaders, we met the election commission. We tried to rectify and we have won. But still at the time of parliament election and the assembly election, we have found lot of loopholes that Rahul ji has picked up and it is a nation's problem. So we are fighting against the election commission. The election commission has become a tool of a political party. That is what we wanted to expose and we are going to Delhi. We have procured more than 1,42 lakh signatures from Karnataka. I would like to congratulate all my party cadres, the leaders who have been taken very keen interest, taken the signature of all the voters of Karnataka against vote chori. We have presented to Delhi and after tomorrow my leaders will take a call on it. We are going for vote chori because Rahul Gandhi started in Karnataka. We started in 2023 itself. We found out Chelme. Myself, Surjewala and all our leaders, we met the election. ಇನ್ನು ಪರಿಶಿಷ್ಟರ ಕಲ್ಯಾಣಕ್ಕೆ ಮೀಸಲಿಟ್ಟ ಹಣ ಇದೆಯಲ್ಲ ಅದನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಳ್ಳಲಾಗಿದೆ. ಅಧಿವೇಶನದಲ್ಲಿ ಸಚಿವ ಮಹದೇವಪ್ಪ ಇದರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ಪರಿಶಿಷ್ಟರ ಸುಮಾರು 37,000 ಕೋಟಿ ರೂಪಾಯಿಯನ್ನ ಗ್ಯಾರಂಟಿಗೋಸ್ಕರ ಬಳಕೆ ಮಾಡಿಕೊಳ್ಳಲಾಗಿದೆ. ಈ ಹಿಂದೆ ಕೂಡ ಬಿಜೆಪಿಯವರು ಈ ಆರೋಪವನ್ನ ಮಾಡ್ತಾ ಇದ್ರು, ವಿಪಕ್ಷಗಳು ಈ ಆರೋಪವನ್ನ ಮಾಡ್ತಾ ಇದ್ರು. ಇದಕ್ಕೆ ಇದೀಗ ಪುಷ್ಟಿ ಸಿಕ್ಕಂತಾಗಿದೆ. ಸಚಿವ ಮಹದೇವಪ್ಪ ಅವರ ಉತ್ತರ. ಹೇಮಲತಾ ನಾಯಕ್ ಅವರು ಕೇಳಿದ ಪ್ರಶ್ನೆಗೆ ಮಹದೇವಪ್ಪ ಅವರು ಉತ್ತರವನ್ನ ಕೊಡುವ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಸಿ ಎಸ್ಪಿ ಟಿಎಸ್ಪಿ ಹಣವನ್ನ ಬಳಸಲಾಗಿದೆ ಅಂತ ಹೇಳಿದ್ದಾರೆ. ಪರಿಶಿಷ್ಟರ ಹಣವನ್ನ ಗ್ಯಾರಂಟಿಗೆ ಬಳಸಿದ್ದಕ್ಕೆ ವಿಪಕ್ಷಗಳು ಕಿಡಿಕಾರಿವೆ. 3 ವರ್ಷಗಳಲ್ಲಿ ಹೇಗೆ ನಾವು ಮಂಜೂರು ಮಾಡಿದ್ದೀವಿ, ಹಂಚಿಕೆ ಮಾಡಿದ್ದೀವಿ, ಬಿಡುಗಡೆ ಮಾಡಿದ್ರೇನು, ವೆಚ್ಚ ಮಾಡಿರೋದೇನು ಡೀಟೇಲ್ ಆಗಿ ಇಲ್ಲಿ ಕೊಟ್ಟಿದ್ದೀವಿ ಎಲ್ಲ ವಿವಿಧ ಯೋಜನೆಗಳ ಕೆಳಗಡೆ. ಹೀಗಾಗಿ ಇದು ನಾನ್ ಲ್ಯಾಪ್ಸಬಲ್ ಗ್ರ್ಯಾಂಟ್, ಇದು ಖರ್ಚಾಗಿಲ್ಲ, ಉಳಿದೋಯ್ತು ಆ ಪ್ರಶ್ನೆ ಬರೋದಿಲ್ಲ. ಆ್ಯಕ್ಟು ವೆರಿ ಸ್ಪೆಸಿಫಿಕ್. ಈ ಹಣನ ಏನು ಎಸ್ ಸಿ ಪಿ ಟಿ ಎಸ್ ಪಿ ಇಟ್ಟಿದ್ದೀವಿ ಅದು ನಾನ್ ಲ್ಯಾಪ್ಸಬಲ್, ಕಡ್ಡಾಯವಾಗಿ ಖರ್ಚು ಮಾಡಲೇಬೇಕು. ಖರ್ಚಾಗಲಿಲ್ಲ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಮಾಡ್ತಾರೆ. ಬಟ್ ಈ ಔಷಧಿಯಲ್ಲಿ ನಿಗದಿಯಾಗಿದ್ದ ಹಣನ ಈ ವರ್ಷದ ಅವಧಿಯಲ್ಲಿ ಕಡ್ಡಾಯವಾಗಿ ಖರ್ಚು ಮಾಡ್ತೀವಿ. ಇಂದಿನ ವರ್ಷಗಳಲ್ಲಿ ನೋಡಿದಾಗ ನಾವು ಅಚೀವ್ಮೆಂಟನ್ನು ರೀಚ್ ಆಗಿದ್ದೀವಿ. ಹೀಗಾಗಿ ಇದು ಖರ್ಚಾಗೋದೇ ಇಲ್ಲ, ಉಳಿದೇ ಹೋಯ್ತು ಅನ್ನೋ ಪ್ರಶ್ನೆ ಬರೋದೇ ಇಲ್ಲ. ನಾವು ಎಲ್ಲ ಅವ್ರು ಕೇಳಿದಂಥ ಎಲ್ಲ ವಿವರವಾದಂಥ ಎಲ್ಲ ದಾಖಲಾತಿಗಳನ್ನು ಅವ್ರಿಗೆ ಒದಗಿಸ್ಕೊಟ್ಟಿದ್ದೀವಿ 3 ವರ್ಷಗಳಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ ಡೀಟೇಲ್ ಆಗಿ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ್ರೆ, ಕಾಂಗ್ರೆಸ್ಗೆ ವೋಟ್ ಚೋರಿ ಅನ್ನುವಂತಹ ವಿಚಾರ ಎಷ್ಟು ಇಂಪಾರ್ಟೆಂಟೋ ಅದುವೇ ಅಸ್ತ್ರವನ್ನಾಗಿ ಇಟ್ಕೊಂಡು ಯಾವ ರೀತಿಗೆ ಹೋರಾಟ ಮಾಡ್ತಾ ಇದೆಯೋ, ರಾಜ್ಯದ ಜನರಿಗೆ ಅಧಿವೇಶನ, ಅದರಲ್ಲಿ ಗಂಭೀರವಾದ ಸಮಸ್ಯೆಗಳಿಗೆ ಪರಿಹಾರ ಸಿಗಬೇಕು, ಚರ್ಚೆಗಳು ಆಗಬೇಕು ಅನ್ನೋದು ಅಷ್ಟೇ ಇಂಪಾರ್ಟೆಂಟ್. ಅರ್ಧಕ್ಕೆ ಮೊಟಕುಗೊಳಿಸಿ ಮತ್ತೆ ಪೋಸ್ಟ್ಪೋನ್ ಮಾಡಿ ಹೋಗುವಂತಹ ಅನಿವಾರ್ಯತೆ ಏನಿತ್ತು? ಶಾಸಕರುಗಳು ಕೂಡ ಹೋಗ್ತಾ ಇದ್ದಾರಾ ಇದೀಗ ಅಧಿವೇಶನವನ್ನ ಬಿಟ್ಟು? ಹೇಗೆ
ನವಿತಾ ಜೈನ್ ಇಲ್ಲಿ ಬಹಳ ಮುಖ್ಯವಾಗಿ ವಾಡಿಕೆಯಂತೆ ಶುಕ್ರವಾರ ಮಧ್ಯಾಹ್ನ ಕಲಾಪವನ್ನು ಮುಂದೂಡ್ತಾರೆ ಸೋಮವಾರಕ್ಕೆ. ಇದು ಹಿಂದಿನಿಂದಲೂ ಕೂಡ ನಡ್ಕೊಂಡ್ಬಂದಿರುವಂಥ ಒಂದು ಸಂಪ್ರದಾಯ. ಯಾಕಂತ ಹೇಳಿದ್ರೆ ಶುಕ್ರವಾರ ಮಧ್ಯಾಹ್ನ ಕಲಾಪವನ್ನು ಅಂದರೆ ಸದನವನ್ನು ಮುಂದೂಡಿದ್ದೇ ಆಗಿದ್ದಲ್ಲಿ ಶನಿವಾರ ಮತ್ತು ಭಾನುವಾರ ಆಯಾ ಕ್ಷೇತ್ರದ ಕೆಲಸ ಕಾರ್ಯಗಳಿಗೆ ತೆರಳೋದಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಲ್ಲಿ ಈ ಹಿಂದಿನಿಂದಲೂ ಕೂಡ ಅದು ನಡ್ಕೊಂಬರ್ತಾ ಇದೆ. ಅದರಂತೆ ಇವತ್ತು ಶುಕ್ರವಾರ ಮಧ್ಯಾಹ್ನ ಮುಂದೂಡಿದ್ದಾರೆ. ಇದು ಒಂದು ಪಾರ್ಟು. ಇನ್ನುಳಿದಂತೆ ಏನು ಈ ಒಂದು ಗ್ಯಾರಂಟಿಗಳಿಗೆ ದಲಿತರಿಗೆ ಮೀಸಲಿಟ್ಟಂಥ ಹಣವನ್ನು ಏನೋ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂಥ ನಿಟ್ಟಲ್ಲಿ ವಿಪಕ್ಷಗಳು ಮತ್ತು ಸಾರ್ವಜನಿಕ ಸಂಘ ಸಂಸ್ಥೆಗಳಿಂದ ಏನೋ ಆರೋಪ ಕೇಳಿಬಂದಿತ್ತು. ಈ ಆರೋಪಕ್ಕೆ ಪೂರಕವಾಗಿ ಇದೀಗ ಸರ್ಕಾರ ವಿಧಾನ ಪರಿಷತ್ನಲ್ಲಿ ಗ್ಯಾರಂಟಿಗಳಿಗೆ CPTSP ಹಣವನ್ನು ಬಳಸ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಒಪ್ಕೊಂಡಿರ್ತಕ್ಕಂಥದ್ದು. BJPಯ ಹೇಮಲತಾ ನಾಯ್ಕ ಅವರು ಕೇಳಿದಂಥ ಒಂದು ಪ್ರಶ್ನೆಗೆ ಉತ್ತರಿಸಿದಂಥ ಸಮಾಜ ಕಲ್ಯಾಣ ಇಲಾಖೆ ಸಚಿವ SC ಮಾದೇವಪ್ಪನವರು ಏನು ಈ ಒಂದು ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ 30,000 ಕೋಟಿ ಅನುದಾನವನ್ನು ಬಳಸ್ಕೊಳ್ತಾ ಇದ್ದೀವಿ ಅನ್ನುವಂಥ ಒಂದು ನಿಟ್ಟಲ್ಲಿ ಅಂಕಿಅಂಶಗಳ ಸಮೇತ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು. ಎಸ್ಪೆಷಲಿ ಏನು ಗೃಹಲಕ್ಷ್ಮಿ ಯೋಜನೆ ಒಂದಕ್ಕೆ 20,000 ಕೋಟಿ ಹಣವನ್ನು ಬಳಸ್ಕೊಳ್ಳಲಾಗ್ತಾ ಇದೆ ಅನ್ನುವಂಥ ಒಂದು ಅಂಕಿಅಂಶವು ಕೂಡ ಮಾದೇವಪ್ಪನವ್ರು ಕೊಟ್ಟಿರ್ತಕ್ಕಂಥ ಒಂದು ಉತ್ತರದಲ್ಲಿ ಕಂಡುಬಂದಿರ್ತಕ್ಕಂಥದ್ದು. ಅವರು ಈ ಉತ್ತರ ಕೊಡುವಂಥ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಕೂಡ ಸಮರ್ಥನೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಏನು ಈ ಒಂದು ಹಣವನ್ನು ಕಡ್ಡಾಯವಾಗಿ ಖರ್ಚು ಮಾಡಲೇಬೇಕಾಗಿರುತ್ತೆ. ಹಾಗಾಗಿಯೇ ನಾವು ಈ ಒಂದು SCPTSP ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇದ್ದೀವಿ. ಇದು ಕಡ್ಡಾಯವಾಗಿ ಖರ್ಚು ಮಾಡಲೇಬೇಕಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಅನುದಾನವನ್ನು ಸದ್ಬಳಕೆ ಮಾಡ್ಕೊಳ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಇವತ್ತು ಸಮರ್ಥನೆಗೆ ಮುಂದಾಗಿರ್ತಕ್ಕಂಥದ್ದು. ಆದರೆ ದಲಿತರಿಗೆ ಮೀಸಲಿಟ್ಟಂಥ ಹಣವನ್ನು ಈ ರೀತಿಯಾಗಿ ಇತರೆ ವರ್ಗದವ್ರಿಗೆ ಸೇರಿದಂಥ ಗ್ಯಾರಂಟಿ ಯೋಜನೆಗಳಿಗೆ ಕೊಡುವಂಥದ್ದು ಎಷ್ಟು ಸರಿ ಅನ್ನುವಂಥ ಒಂದು ನಿಟ್ಟಲ್ಲಿ BJP ನಾಯಕರು ಕೂಡ ಒಂದು ರೀತಿ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಅಧಿವೇಶನದ ಹೊತ್ತಲ್ಲಿ ಇದೀಗ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಕೊಟ್ಟಿರ್ತಕ್ಕಂಥ ಒಂದು ಉತ್ತರ ಎಲ್ಲೊಂದು ಕಡೆಗೆ ವಿರೋಧ ಪಕ್ಷದವ್ರಿಗೆ ಒಂದು ರೀತಿ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದು ಕಡೆಗೆ ಒಳ ಮೀಸಲಾತಿ ವಿಚಾರವಾಗಿ ದಲಿತ ಪರ ಸಂಘಟನೆಗಳ ಆಕ್ರೋಶ, ಸರಿಯಾಗಿ ಮೀಸಲಾತಿ ಹಂಚಿಕೆ ಪ್ರಮಾಣವನ್ನು ಏರಿಕೆ ಮಾಡಿಲ್ಲ ಅಂದರೆ ಹಂಚಿಕೆ ಮಾಡಿಲ್ಲ ಅನ್ನುವಂಥ ನಿಟ್ಟಲ್ಲಿ ಇದೀಗ ದಲಿತರ SCPTSP ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸ್ಕೊಳ್ತಾ ಇದ್ದೀವಿ ಅನ್ನುವಂಥ ನಿಟ್ಟಲ್ಲಿ ಲಿಖಿತವಾಗಿ ಉತ್ತರವನ್ನು ಕೊಟ್ಟಿರ್ತಕ್ಕಂಥದ್ದು ಸಹಜವಾಗಿ ಇದೀಗ ದಲಿತ ಸಮುದಾಯದ ಆಕ್ರೋಶಕ್ಕೆ ಗುರಿಯಾಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ. ನವಿತಾ ದೇವೇಗೌಡ್ರೆ, ಇದೇ ವಿಚಾರ ಇದೀಗ ವಿಪಕ್ಷಗಳಿಗೆ ಅಸ್ತ್ರ ಆಗಿರೋದು, ಆಹಾರ ಆಗಿರೋದು. ಇದನ್ನ ಬಳಸ್ಕೊಳ್ಳೋದಕ್ಕೆ ಯಾವ ರೀತಿಯ ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇವೆ ವಿಪಕ್ಷಗಳು? ವಿಪಕ್ಷಗಳು ಸೋಮವಾರದ ಕಲಾಪದಲ್ಲೂ ಕೂಡ ಈ ಬಗ್ಗೆ ಧ್ವನಿ ಎತ್ತೋದಕ್ಕೆ ಇದೀಗ ವಿರೋಧ ಪಕ್ಷದವರು ಮುಂದಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈ ಒಂದು ದಲಿತರಿಗೆ ಮೀಸಲಾಗಿ ಇಟ್ಟಿರ್ತಕ್ಕಂಥ SCPTSP ಅನುದಾನದಲ್ಲಿ ಬರೋಬ್ಬರಿ 30,000 ಕೋಟಿ ಅನುದಾನವನ್ನು ಬರೀ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡಿರ್ತಕ್ಕಂಥದ್ದು, ಬಳಸ್ಕೊಂಡಿರ್ತಕ್ಕಂಥದ್ದು. ಇದೆಲ್ಲ ಒಂದು ಕಡೆಗೆ ಸರ್ಕಾರ ದಲಿತರಿಗೆ ಒಂದು ರೀತಿ ವಂಚನೆ ಮಾಡ್ತಾ ಇದೆ, ದಲಿತರ ಹಣವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನುವಂಥ ಒಂದು ಆರೋಪ ಪ್ರತಿಪಕ್ಷಗಳದ್ದು. ಸೊ ಹೀಗಾಗಿ ಸೋಮವಾರ ಕಲಾಪ ಆರಂಭವಾದಂಥ ಸಂದರ್ಭದಲ್ಲೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತೋದಕ್ಕೆ ಇದೀಗ ವಿರೋಧ ಪಕ್ಷದ ಅಂದರೆ BJP ಮತ್ತು JDS ಜಂಟಿ ಹೋರಾಟಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ತಿಮ್ಮೇಗೌಡ್ರೆ ಡೀಟೇಲ್ಸ್ಗೆ.